ಗಾಯ್ಸ್, ವೆಲ್ಕಮ್ ಟು ಸಿನಿಮಾ ವಾಯ್ಸ್ ಅಪ್ಡೇಟ್ಸ್ ಎಪಿಸೋಡ್ 1. ಫಸ್ಟ್ ಅಪ್ಡೇಟ್ ಬಂದು ಮಹೇಶ್ ಬಾಬು ಬಗ್ಗೆ ಮಾತಾಡೋಣ. SSMB29 ಇವತ್ತು ಮಹೇಶ್ ಬಾಬು ಅವ್ರದ್ದು ಬರ್ತಾಡೆ. ಆ್ಯಸ್ ಎ ಪ್ರೆಸೆಂಟ್ ರಾಜಮೌಳಿ ಅವರು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಆ ಪೋಸ್ಟರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಫಸ್ಟ್ ಲುಕ್ಕು, ಅಂದರೆ ಫೇಸ್ ಏನು ರಿವೀಲ್ ಮಾಡಿಲ್ಲ. ಫೇಸ್ ರಿವೀಲ್ ಬಂದ್ಬಿಟ್ಟು ಫಸ್ಟ್ ಲುಕ್ದು ಅದು ನವಂಬರ್ ಮಂತಲ್ಲಿ ರಿಲೀಸ್ ಮಾಡ್ತಾರೆ. ಈ ಪೋಸ್ಟರ್ ನೋಡೋಕ್ಕೆ ತುಂಬ ಚೆನ್ನಾಗೇ ಇದೆ. ಅಂದರೆ ಲಾಕೆಟ್ ಇರ್ಬೋದು ಮತ್ತು ಬ್ಲಡ್ ಕವರ್ ಇರ್ಬೋದು ಚೆಸ್ಟಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೆಕ್ಸ್ಟ್ ಇವತ್ತು ಅಥರ್ಡು ಕೂಡ ರಿಲೀಸ್ ಆಗಿದೆ. ಆ್ಯಕ್ಚುಲಿ ನೆನ್ನೆನೇ ರಿಲೀಸ್ ಆಗಿತ್ತು ನೈಟು. ಹೌಸ್ಫುಲ್ ಆಗಿದೆ. ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗೇ ಬಂದಿದೆ. ಆ್ಯಸ್ ಎ ಫ್ಯಾನ್ಸ್ಗೆ ಪ್ರೆಸೆಂಟಾಗಿ ರಿಲೀಸ್ ಮಾಡಿರೋದು ಇದು. ಹಾಗೆ ಈ ಮೂವಿದು ರಿಲೀಸ್ ಬುಕಿಂಗ್ ಕಲೆಕ್ಷನ್ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಮಹೇಶ್ ಬಾಬು ಮಕ್ಕಳಿಗೆ ಡೊನೇಷನ್ ಆಗಿ ಹಂಚ್ತಾ ಇದ್ದಾರೆ. ಮತ್ತು ನಿಮಗೆ ಗೊತ್ತಿರೋ ಮುಂಚೆ ಕೂಡ ಹಾರ್ಟ್ ಪೇಷಂಟ್ಗೆ ಕೂಡ ಹೆಲ್ಪ್ ಮಾಡಿದರು. ತುಂಬ ಒಳ್ಳೆ ಕೆಲಸನೇ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕೂಲಿ ಒಂದು ರಿಲೀಸ್ ಆಗೋದಕ್ಕೆ ಇನ್ನು 5 ದಿನ ಇದೆ. ಬರ್ತಾ ಮೂವಿ ತುಂಬ ಜಾಸ್ತಿನೇ ಹೈಪ್ ಆಗ್ತಿದೆ. ಟ್ರೈಲರ್ ಬಂದು ನೋಡೋದಾದರೆ ತುಂಬ ಚೆನ್ನಾಗೇ ಇತ್ತು. ಬಟ್ ಅಷ್ಟೊಂದೇನು ಜಾಸ್ತಿ ಎಕ್ಸೈಟೇಷನ್ ಏನು ರೀಚ್ ಆಗಿಲ್ಲ. ಬುಕ್ಕಿಂಗ್ಸ್ ಬಗ್ಗೆ ಮಾತಾಡೋದಾದರೆ ನಾರ್ತ್ ಅಮೇರಿಕಾದಲ್ಲಿ 1.5+ ಕಲೆಕ್ಷನ್ಸ್ ಆಗಿದೆ ಆಗಲೇ. ಮತ್ತು ಕೇರಳದಲ್ಲಿ 3 crores ಆಗಿದೆ. ತಮಿಳ್ನಾಡಲ್ಲಿ 3.87 crores ಆಗಿದೆ. ಬ್ಯಾಂಗ್ಳೂರಲ್ಲೇ ಸಿಂಗಲ್ ಥಿಯೇಟರಲ್ಲಿ 7.5 lakhs ಆಗಿದೆ. ಆಲ್ಮೋಸ್ಟ್ ಪ್ರೀ ಬುಕ್ಕಿಂಗ್ಸಲ್ಲೇ ಜಾಸ್ತಿ ಕಲೆಕ್ಷನ್ಸ್ ಆಗಿದೆ ಈ ಮೂವಿದಂತೂ. ಮತ್ತು ನಾರ್ತ್ ಸೈಡಲ್ಲಿ ಥಿಯೇಟರಲ್ಲಿ ಕೂಡ ಕೂಲಿ ಟ್ರೈಲರ್ದು ಒಂದು ಸೀನ್ ಕೂಡ ಚೇಂಜ್ ಮಾಡಿದ್ದು, ಬ್ಯಾಕ್ ಸ್ಟೋರಿ ಸೀನ್ದು ಕೂಡ. ಸೀನ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಷ್ಟೊಂದೇನು ಜಾಸ್ತಿ ರಿವೀಲ್ ಮಾಡಿಲ್ಲ, ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಕೂಲಿಯಲ್ಲೂ ಸರ್ಪ್ರೈಸ್ ಕಮ್ಮಿ ಇರ್ಬೋದು ಅಂತ ಮಾತಾಡ್ತಾ ಇದ್ದಾರೆ ಶಿವಕಾರ್ತಿಕೇಯನ್ದು. ನೋಡೋಣ ಏನು ಇರ್ಬೋದೋ ಇಲ್ಲ ಅಂತ ಕೂಲಿ ಮೂವಿ ರಿಲೀಸ್ ಆದಾಗೆ ಗೊತ್ತಾಗುತ್ತೆ. ಮತ್ತು ಫ್ಯಾನ್ಸ್ ಕೂಡ ಇದು LCU ಪಾರ್ಟೇ ಇರ್ಬೋದು, ಕನೆಕ್ಷನ್ ಇರ್ಬೋದು ಅಂತಲೇ ಮಾತಾಡ್ತಾ ಇದ್ದಾರೆ. ಮೂವಿ ರಿಲೀಸ್ ಆದಾಗೆ ಗೊತ್ತಾಗೋದು. ಸೊ ಮೂವಿ ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡೋಣ, ನೋಡೋಣ ಮೂವಿ ಹೇಗಿರುತ್ತೆ ಅಂತ. ಈ ಮೂವಿ ಏನಾನ 1000 crores ರೀಚ್ ಆಗುತ್ತೋ ಇಲ್ಲ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಓಜಿ ರೀಸೆಂಟಾಗಿ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಸಾಂಗ್ ಅಂತೂ ಇವಾಗಲೂ ತುಂಬ ಟ್ರೆಂಡಿಂಗಲ್ಲೇ ಇದೆ. ಆಲ್ಮೋಸ್ಟ್ 941K ಲೈಕ್ಸ್ ಬಂದಿದೆ. ಅಂದರೆ ಹತ್ತತ್ರ 1 million ಲೈಕ್ಸ್ ಬಂದಿದೆ. ಈ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ತಮ್ಮನ್ನು. ಬೇಬಿ ಜಾನ್ ತೆರಿ ರಿಮೂವ್ಗೂ ಕೂಡ ಇವರೇ ಮ್ಯೂಸಿಕ್ ಡೈರೆಕ್ಟ್ ಮಾಡಿತ್ತು. ಆ ಮೂವಿಯಲ್ಲಿ ಟೈಟಲ್ ಸಾಂಗು ಕೂಡ ಸ್ವಲ್ಪ ಸಿಮಿಲರ್ ಇದೆ ಈ ಸಾಂಗಿಗೆ. ಮತ್ತು ಲುಕ್ಸ್ ಬಗ್ಗೆ ಮಾತಾಡೋದಾದರೆ ಲುಕ್ಸನ್ನು ಅಷ್ಟೊಂದು ರಿವೀಲ್ ಮಾಡಿಲ್ಲ. ಬಟ್ ಗ್ಲಿಮ್ಸಲ್ಲಿ ನೋಡೋದಾದರೆ ಚೆನ್ನಾಗೇ ಇದೆ ಲುಕ್ಸು. ಹರಿಹರ ವೀರಮಲ್ಲೂ ಕೂಡ ಕಿಂತ ಸ್ವಲ್ಪ ಚೆನ್ನಾಗೇ ಇದೆ. ನೋಡೋಣ ಮೂವಿ ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಬಂದುಬಿಟ್ಟು ಪ್ಯಾರಡೈಸ್ ರೀಸೆಂಟಾಗಿ 2 ಪೋಸ್ಟರ್ಸ್ ರಿಲೀಸ್ ಮಾಡಿದರು. ನಾನಿದು ಪೋಸ್ಟರ್ ಅಂತೂ ನೋಡೋದಕ್ಕೆ 2 ತುಂಬ ಚೆನ್ನಾಗಿದೆ. ಫಸ್ಟ್ ಪೋಸ್ಟರಲ್ಲಿ ನಾನಿದು ಒಂದು ಡಿಫ್ರೆಂಟ್ ಲುಕ್ ಚೆನ್ನಾಗಿದೆ. ಅಂದರೆ ಆ ಜಡೆ ಇರ್ಬೋದು ಮತ್ತು ಸ್ಪೆಕ್ಸು, ಕೂಲಿಂಗ್ ಗ್ಲಾಸ್ ಎಲ್ಲ ಚೆನ್ನಾಗಿದೆ. ಸೆಕೆಂಡ್ ಪೋಸ್ಟರ್ ಬಗ್ಗೆ ಮಾತಾಡೋದಾದರೆ ಈ ಪೋಸ್ಟರ್ ಬಂದ್ಬಿಟ್ಟು ಪವನ್ ಕಲ್ಯಾಣ್ದು ಒಂದು ಫೋಟೋ ಇದೆ, ಅದರಿಂದ ಇನ್ಸ್ಪೈರ್ ಆಗಿ ಮಾಡಿರೋದು. ಓವರಾಲ್ ಹೇಳ್ಬೇಕಂದ್ರೆ ಪೋಸ್ಟರ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಅಪ್ಡೇಟ್ಸ್ ಬರಬೇಕು, ನೋಡೋಣ ಹೇಗಿರುತ್ತೆ ಅಂತ ಮೂವಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೂ ಫ್ರಮ್ ಸೋ, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ರಿಲೀಸ್ ಆಗಿರೋವಂಥ ಮೂವಿ. ಅಂದರೆ ಹೋದ ಮಂತೆ ರಿಲೀಸ್ ಆಗಿತ್ತು. ಇದು ರೀಸೆಂಟಾಗಿ ತುಂಬ ಹೈಪ್ ಆಗಿದೆ. ತೆಲುಗು ಮತ್ತು ಮಲಯಾಳಮಲ್ಲಿ ರೀಸೆಂಟಾಗಿ ಹೊಸದಾಗಿ ರಿಲೀಸ್ ಮಾಡಿದ್ದಾರೆ. ಅದು ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗೇ ಬಂದಿದೆ. ನಾರ್ತಲ್ಲಿ ಇನ್ನೂ ಹಿಂದಿಯಲ್ಲಿ ರಿಲೀಸ್ ಆಗಿಲ್ಲ, ಬಟ್ ರೆಸ್ಪಾನ್ಸ್ ಅದು ಕೂಡ ಚೆನ್ನಾಗೇ ಬಂದಿದೆ. ನೆಕ್ಸ್ಟ್ ಮೂವಿ ಅಪ್ಡೇಟ್ ಬಂದ್ಬಿಟ್ಟು ಮಹಾವತಾರ ನರಸಿಂಹ, ಹೊಂಬಾಳೆ ಫಸ್ಟ್ ಆ್ಯನಿಮೇಟೆಡ್ ಮೂವಿ. ಇದು ಇವಾಗ ಆ್ಯಕ್ಚುಲಿ 175 crores ಕಲೆಕ್ಷನ್ಸ್ ಆಗಿದೆ. ಮತ್ತು ರೀಸೆಂಟಾಗಿ ಸಕ್ಸಸ್ ಟ್ರೈಲರ್ ಕೂಡ ರಿಲೀಸ್ ಮಾಡಿದರು. ಮೂವಿ ಮತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಲಾಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ಲಾಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ವಾರ್ 2 ಸೇಮ್, ಇದು ಕೂಡ ರಿಲೀಸ್ ಆಗೋದಕ್ಕೆ ಆಲ್ಮೋಸ್ಟ್ 5 days ಇದೆ. ಇದು ರೀಸೆಂಟಾಗಿ ಸಾಂಗ್ ರಿಲೀಸ್ ಮಾಡಿದರು, ಗ್ಲಿಮ್ಸು. ಆ್ಯಕ್ಚುಲಿ ಎಲ್ಲ ಫುಲ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಫ್ಯಾನ್ಸು. ಬಟ್ ಅವರು ಅಫಿಷಿಯಲಾಗಿ ಬೇರೆ ಗ್ಲಿಮ್ಸ್ ಮಾತ್ರ ರಿಲೀಸ್ ಮಾಡಿದ್ದಾರೆ. ಫುಲ್ ವೀಡಿಯೋ ಥಿಯೇಟ್ರಲ್ಲೇ ಹೋಗಿ ನೋಡ್ಕೊಬೇಕು. ಮತ್ತು ಬುಕ್ಕಿಂಗ್ಸು ಇದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಆ್ಯಸ್ ಕೂಲಿ ಥರ ಏನು ಅಷ್ಟೊಂದು ಹೈಪ್ ಆಗಿಲ್ಲ. ಬಟ್ ಫ್ಯಾನ್ಸ್ ಎಲ್ಲ ಜೂನಿಯರ್ NTR ಫ್ಯಾನ್ಸು ಮತ್ತು ಋತಿಕ್ ರೋಷನ್ ಫ್ಯಾನ್ಸು ತುಂಬ ವೆಯ್ಟ್ ಮಾಡ್ತಾಯಿದ್ದಾರೆ.
ನೋಡೋಣ ಮೂವಿ ಹೇಗೆ ಬರುತ್ತೆ ಅಂತ. ಸೇಮ್ ವಾರ್ 1 ಥರ ಇರುತ್ತಾ ಅಥವಾ ಡಿಫ್ರೆಂಟಾಗಿರುತ್ತಾ ನೋಡೋಣ. ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ. ವಿಡಿಯೋ ಇಲ್ಲೇ ಎಂಡ್ ಆಗ್ತಿದೆ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಕಂಟೆಂಟ್ ನಿಮಗೆ ತೆಲುಗಲ್ಲೂ ಬೇಕಂದರೆ ಐ ಬಟನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ವಾಚ್ ಮಾಡಿ. ಥ್ಯಾಂಕ್ ಯು.